ನಮ್ಮ ಮಣ್ಣು ಊರ್ಗ್ ಹೋಗಿ ಗೊತ್ತೈತಿ. ನಮ್ ತಂಗಿ ಗಂಡ್ ನೋಡಕ್ ಬಂದಿದ್ರಲ್ಲ, ಅವ್ರ ಏನ್ ಕೇಳಿರಂದ್ರ ನಮ್ ತಂಗಿಗೆ ಅಡಿಗೆ ಮಾಡಕ್ ಬರ್ತೈತಿಲ್ಲ ಅಂತ ಕೇಳಿರ. ನಾನು ಹೇಳಿನಿ ಎಲ್ಲಾರು ಹಿರಿಯರ್ ಗಪ್ ಕೂತಾರ, ನಾನು ಗಪ್ ಕುಂದಿರ್ಬೇಕಿಲ್ಲ. ನಾ ಮುಂದಾಗ್ಲೇ ಮಾತಾಡತ್ತೇನ ಅಲ್ಲಿ ಹೋಗಿ ಆಕಿಗೆಲ್ಲಾ ಅಡಿಗೆ ಬರ್ತೈತ ಅಂತ ಹೇಳಿನಿ. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದೀವಿ. ಏನೇನ್ ಬರ್ತೈತ ಅಂತ ಕೇಳಿದ್ರು. ಹೇಳಿನಿ ಉಪ್ಪಿಟ್ಟು ಮಾಡ್ತಾಳು, ಇಡ್ಲಿ ಮಾಡ್ತಾಳು, ದೋಸೆ ಮಾಡ್ತಾಳು, ಬಿಟ್ರ ಮ್ಯಾಗಿ ಮಾಡ್ತಾಳ ಅಂತ ಹೇಳಿನಿ. ಅದ್ರ ಜೊತೆಗೆ ಇನ್ನೊಂದ್ ಹೇಳಿನ್ಪ, ನಾ ಏನ್ ತಪ್ಪ ಹೇಳಿನಿ ನೀನ ಹೇಳ್ಬಿಡ್. ನಾ ಏನ್ ಹೇಳಿನಿ, ತಿಂಗಳದಾಗ ಒಂದ್ ದಿವ್ಸ ಸ್ಪೆಷಲ್ ಅಡಿಗೆ ಮಾಡ್ತಾಳ್ರಿ, ಅದು ಅಮಾಸೆ ದಿವ್ಸ ಚಿಕನ್ ಮಾಡ್ತಾಳ ಅಂತ ಹೇಳಿನ. ಅಟ್ ಅನ್ನೋದ ತಡ ಎದ್ದು ಓಡೆ ಹೋಗ್ಬಿಟ್ರ. ಹೊಳ್ಳಿ ಏನು ಹೇಳೇ ಇಲ್ಲ. ನನಗ ಅವಾಗಿಂದ ಒಂದ ಚಿಂತಿ, ಅವ್ರ ಯಾಕೆ ಹೋಗ್ಯಾರ ಅಂತ ಹೇಳಿ. ನಿನಗ್ ಗೊತ್ತಿದ್ರ ನೀನಾರ ಹೇಳ. ನಂಗೆ ಗೊತ್ತಾಯ್ತು ಏನ ಎಂತ ಕಾಲದ ಅನಾಜಿಸಿ ದಿನ ಅಡಿಗೆ ಚಿಕನ್ ಮಾಡ್ತಾರ ಅಂತ ಗಾಬ್ರಾಗ್ಯಾರ ಅವ್ರು. ಹೌದಲ್ಲ ಹೌದಲ್ಲ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಬೆಂಡೆತ್ತು ಬಿಡ್ತೀನಿ ಇಡೀ ಬಿಡಲ್ಲ. ನಾ ಅನ್ಕೊಂಡಿನ ಹಿಂಗ ಆಗೇತ ಅಂತ ಹೇಳಿ. ಮಾತ್ ಹೇಳಿ ಏನ ಫಂಕ್ಷನ್ಕ ಹಾ ಎಲ್ಲಿ ಹೋಗಕ್ ಹೋಗ್ಬೇಡ, ಕಾರ್ಯಕ್ರಮ ಎಂತ ಮುಂಜಿ ಇದ್ದಲ್ಲಿ ಹೋಗ್ಲಕ್ ಹೋಗ್ಬೇಡ ಅಂದ್ರ ನೀ ನನ್ ಎಲ್ಲಿ ಕಳ್ಸಬೇಡ ಅಂತ ಪ್ಲಾನ್ ಹಾಕಿ. ಅಲ್ಲ, ನಿನ್ ಹಿಂದ ನಾನು ಬಂದಿರ್ತೀನಿ, ಅವ್ರ ನಿನ್ ಓದಿಲ್ವಲ್ಲ ನನ್ನ ಓದಿತಾರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.